ಗಜವದನನ ಪಾದಾಂಬುಜಗಳಿಗೆರಗುವೆ ಅಜನರಸಿಗೆ ನಮಸ್ಕರಿಸಿ ತ್ರಿಜಗ ವಂದಿತ ಲಕ್ಷ್ಮಿ ನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೆ. ಅರಸನಾಶ್ರಯದಲ್ಲಿ ಮಾಡೊಂದು ಪಟ್ಟಣದಿ ಇರುತ್ತಿದ್ದನು ಸೋಮೇಶ ಭಟ್ಟ. ಹರುಷದಿಂದಲಿ ಸೊಸೆಯರು ಗಂಡು ಮಕ್ಕಳು ಭರಿತರಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮಿ ದೇವಿಯರ ನೇಮದಿಂದಿಟ್ಟು ನಿಷ್ಠೆಯಲಿ ಸೋಮೇಶನು ತಾಮಹ ಸಂಭ್ರಮದಿಂದಿದ್ದನು. ಚಾರು ಪರಿಮಳ ಅರಿಶಿನ ಗಂಧ ಕುಂಕುಮ ಕ್ಯಾದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಮಹಾಲಕ್ಷ್ಮಿ ಗರ್ಪಿಸಿ ಮಂಗಳಾರುತಿಯನು ಬೆಳಗುವೋರು. ಎಣ್ಣೋರಿಗೆ ತುಪ್ಪ ಸಣ್ಣ ಶಾವಿಗೆ ಪರಮಾನ್ನ ಶಾಲ್ಯಾನ್ನ ಸೂಪಗಳು ಚೆನ್ನವಾಗಿದ್ದ ತಾಂಬೂಲವನರ್ಪಿಸಿ ಅದನುಂಡರುವತಿ ಹರುಷದಲ್ಲಿ. ಸುಂದರ ಗೌರಿ ಶುಕ್ರವಾರ ಪೂಜೆ ಸಾನಂದದಿ ಶನಿವಾರದಲ್ಲಿ. ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚೆಂದುಳ್ಳಾರುತಿಯ ನೆತ್ತಿದರು. ಹಿಟ್ಟಿನ ಕಡುಬು ಹಿಂಡಿಯ ಪಲ್ಯವನ್ನು ಮಾಡಿ ಅಚ್ಚೆಳ್ಳು ಗಾಢದೆಣ್ಣೆಯನು ನುಚ್ಚು ಮಜ್ಜಿಗೆ ಹೂಳಿ ತುಳಿಯ ಕಟ್ಟಂಬಲಿ ಇಟ್ಟರು ನೈವೇದ್ಯಗಳನ್ನು. ಭೋಜನ ಕೆನುತ ಕುಳ್ಳಿರುವ ಕಾಲದಿ ಬಂದು ರಾಜನ ಸತಿಯು ನೋಡುತ್ತಲೀ ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಈ ಜಗದೊಳಗೆ ನಾ ಕಾಣೆನೆನುತ. ಬೇಕಾದರೊಂದು ಬೇಡಲು ಅರಸನ ಸತಿ ಸಾಕು ದರಿದ್ರದ ಅಂಬಲಿಯೂ ಹಾಕಿದರ್ ಹರಡಿ ಕಂಕಣದೋಳು ಸಿಕ್ಕಿತು ನಾ ಕೈಯ ಇಡಲಾರೆನೆಂದೆನಲು. ತಟ್ಟನೆದ್ದಾಕಿಕೊಂಡಷ್ಟು ಪದಾರ್ಥವ ತುಷ್ಟರಾಗುಂಡ ರಾಘವರು ಕಟ್ಟಿದ್ದ ತೂಗು ಮಳೆಯಲ್ಲಿ ಕಾಲುಗಳ ಇಳಿಬಿಟ್ಟು ಕೂತಳು ರಾಜನರಸಿ. ಒಂದೊಂದು ಅಡಿಗೆ ನಿಂದ್ಯವು ಮಾಡಿ ನಗುತ್ತೀರೆ ಕುಂದೀತು ಸಕಲ ಸಂಪತ್ತು. ಬಂದೀತು ಪರರಾಜರಿಂದ ಮುತ್ತಿಗೆ ದೊರೆ ಬಂಧನ ಮಾಡಬೇಕೆನುತ. ದೊರೆತಾನು ನೋಡುತ್ತಲಿರೆ ತ್ವರಿತದಿಂದಾತನ ಅನುಸರಿಸಾಗ ನಡೆದರು. ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದವು ಕ್ಷಣಕ್ಕೊಮ್ಮೆ ಟೊಂಕ ಬ್ಯಾನಿಗಳು. ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆವನದೊಳು ಜನಿಸೆ. ಹೊಚ್ಚಿದಳ ಬಾಳೆದೆಲೆಯ ಹಾಸುತ್ತ ಹೋಳೆ ತಟ್ಟನೆ ದಾಟಿ ನಡೆದರು. ಬೇಕಾದ ಫಲಗಳನೇಕ ಪುಷ್ಪಗಳು ಜೋಕೆ ಮಾಡುತ್ತ ವನದಲ್ಲಿ. ಕೋಕಿಲು ಗಿಳಿನವಿಲ್ ಹಿಂಡು ನೋಡುತ್ತಲೀ ತಾವ್ ಹಾಕುತ್ತಿದ್ದರು ಕಾಲವನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ನೋಡಿದನು. ಮುಸುಗಾಕಿ ತಂದು ಮುದ್ದಿಸುವ ಮಕ್ಕಳ ಸತಿ ವಶ ಮಾಡಿ ಕೊಟ್ಟನು ಕೈಯೊಳಗೆ. ಹುಟ್ಟಲಿಲ್ಲವೇ ಹೆಣ್ಣು ಮಕ್ಕಳು ನಮಗೀಗ ಕೊಟ್ಟನು ದೇವರೆಂದೆನುತ. ಅರ್ತಿಯಿಂದಾಗ ಮೂಬಟ್ಟಲಿರಲು ಮಾಡಿ ತೊಟ್ಟಿಲೊಳಿಟ್ಟು ತೂಗಿದರು. ನಾಮಕರಣವ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ಧ್ಯೇಯಕ್ಕ ಎಂದೆನುತ. ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಕರಂಥ ವರಗಳ. ಅರಸನ ಕರೆದು ಅಕ್ಕನ ಕೊಟ್ಟರಾಗಲೇ
ಕರೆಸಿ ಪ್ರಧಾನಿಯ ತಂಗಿಯನು ಹರುಷದಿಂದಲಿ ಧಾರೆ ಎರೆದು ಹೆಣ್ಣು ಮಕ್ಕಳ ಕಳಿಸಿಕೊಟ್ಟನು ಸೋಮೇಶ ಭಟ್ಟ. ಅಕ್ಕರದಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು. ಶುಕ್ರವಾರದ ಗೌರಿ ಮರೆಯದೆ ಮಾಡೆ ಶ್ರೀ ಲಕ್ಕುಮಿ ಒಲಿವೋಳೆಂದೆನೂತ. ಸಾಯಕ್ಕ ಮಾಡಲು ಸಂತಾನ ಸಂಪತ್ತಿಗೆ ಸಹಾಯವಾದಳು ಶ್ರೀ ಗೌರಿ. ಧ್ಯೇಯಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆಯ ಹಾಕಿದರು. ಕೊಡವಿ ಪಾಲಕನ ಹಿಡಿದು ಕೊಂಡೊಯ್ಯಲು ಉಡುಗೆ ತೊಡಿಗೆ ವಸ್ತ್ರ ಆಭರಣ ಉಡುಗೀತು ಸಕಲ ಸಂಪತ್ತು. ದೇಯಕ್ಕಗೆ ದೃಢವಾಯಿತಾಗ ದಾರಿದ್ರ್ಯ ಮಾತನಾಡಿದರು ಮಕ್ಕಳು ತಾಯಿ ಒಡಗೂಡಿ. ಈ ತೆರನಾಯಿತು ಈ ಬದುಕು ಮಾತಾ ಪಿತರು ಓಡ ಹುಟ್ಟಿದವರು ನಿನ್ನ ಮಾತನಾಡಿಸೋರು ಯಾರಿಲ್ಲೇ. ದೂರದಲ್ಲಿರೋರೆನ್ನ ತಾಯಿ ತಂದೇರು ಸಾರ್ಯದಲ್ಲಿರಲು ಒಬ್ಬ ತಂಗಿ. ಸೂರೆ ಹೋಯಿತು ದೋರೆ ತನ ಭಾಗ್ಯ ಬಡವ ಪ್ರಧಾನಿಯಾಗಿರುವೋನು ನಾನರಿಯೇ. ಕಂಡು ಬರುವೆನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿಯನೇ ಉಟ್ಟುಕೊಂಡು ಮಂಡೆ ಹಚ್ಚಿದ ತಳ ಪ್ರಣತಿ ಎಣ್ಣೆಯ ಹೊಳೆ ದಂಡೆಗೆ ಬಂದು ತಾಕುಳಿತ. ಪೋರ ನೀನಾರೆಂದು ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು. ದೂರದಿಂಬಂದೆ ಧ್ಯೇಯಕ್ಕನ ಹಿರಿಯ ಕುಮಾರನೆಂದೇಳಿ ಕಳುಹಿದನು. ಬಂದು ಹೇಳಿದರವನ ಅಂದ ಚಂದವ ಕರೆ ತಂದರು ಹಿತ್ತಿಲ ಬಾಗಿಲಿಂದ. ಬಂಧೇಳಿಕೊಂಡ ದಾರಿದ್ರ ಕಷ್ಟವನೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ. ಆಲಯಕ್ಕೆ ಹೋಗಿ ಬರುವೆನೆಂದ ಪಣೆ ಕೇಳಿ ಕಾಲಹರಣವ ಮಾಡದಂತೆ. ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು. ಬಾಲಕ ನಿನಗಿಂತ ಕೋಲ್ಯಾಕೆಂದೆನುತ ಗೋಪಾಲಕ ಸೆಳೆದು ಕೊಂಡೊಯ್ದ. ಮೂಲದವರಿಗೆ ನೂತನ ವಸ್ತ್ರವ್ಯಾಕೆನುತಲಿ ಆಲೋಚಿಸೂತ ತಾ ಬಂದ. ಮಿಡುಕೂತ ಬಂದು ಮಾತೆಗೆ ಎರಗಿದರವರ ಒಡನುಡಿ ವಾರ್ತೆಯ ಹೇಳುತ್ತಲಿ. ಕೊಡುವಷ್ಟು ಕೊಟ್ಟರೆ ನಗೆ ದಕ್ಕದೆನುತಲಿ ನಡೆದ ಮತ್ತೊಬ್ಬ ತನಯನು. ತಳಪ್ರಣತಿ ಎಣ್ಣೆ ತಲೆಗೆ ಪೂಸಿಕೊಂಡು ಮೊಳಕೋರಿಯನ್ನು ಉಟ್ಟುಕೊಂಡು ಬಳಕೂತ ಬಂದ ಬಾವಿಯ ಮೇಲೆ ಕುಳಿತೇಳಿ ಕಳಿಸಿದ ಮಾತೆ ಮಂದಿರಕ್ಕೆ. ಗೊತ್ತಿಲೆ ಕರೆತಂದ ಹಿತ್ತಿಲ ಬಾಗಿಲಿನಿಂದಷ್ಟು ವಾರ್ತೆಗಳ ಕೇಳುತ್ತಲಿ. ಅತ್ಯಂತ ಕರ್ಣದಿಂದಲಿ ಭಕ್ಷ್ಯ ಪಾಯಸ ಮೃಷ್ಟಾನ್ನವ ಮಾಡಿ ಉಣಿಸಿದರು. ನಿತ್ಯುಪವಾಸ ಮಾಡುವುದೆನ್ನ ಮನೆಯಲ್ಲಿ ಅಪ್ಪಣೆಯನು ನೀಡೆಂದೆನಲು. ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹೇಕಾಗೆ ಎತ್ತಿಕೊಂಡೋಯಿತು ಆ ಕ್ಷಣದಿ. ಏನು ಹೇಳಲಿ ನಾನು ಹೋದ ಕಾರ್ಯಗಳಿಂದ ಹೀನವಾಯಿತು ಈಗೆಂದೆನುತ. ನಾನ್ ಹೋಗಿ ಬರುವೆನೆಂದೆನುತ ಮತ್ತೊಬ್ಬ ಕುಮಾರನು ತೆರಳಿ ನಡೆದನು. ಹರಕು ಕೋರಿಯ ನುಟ್ಟು ಮುರುಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯ ಕಟ್ಟಿಕೊಂಡು ಗುರುತೇಳಿ ಕಳುಹೆ ಹಿತ್ತಲ ಬಾಗಿಲಿನಿಂದ ಕರೆತಂದರಾಗ ಅರಮನೆಗೆ. 2 ದಿನ
ಕರವಲ್ಲಿಟ್ಟುಕೊಂಡು ಪಚರಿಸೂತ ಬುರುಡೆಯೊಳಗೆ ಹಣವ ಕೊಡುವ್ಯಾಗ ತುಂಬಿ ಕೈಯಲ್ಲಿ ಇಟ್ಟು ಕಳುಹಿಸಲವನ ನಡೆದಾತನು ಅಡವಿ ಮಾರ್ಗದಲ್ಲಿ ಸೆಳೆದು ನಾಲಿಗೆ ಬೀಸಿಲೇರಿ ಭಾವಿಯ ಕಂಡು ಇಳಿದು ಪಾವಟಿಗೆ ಎಲ್ಲಿಟ್ಟು ಉರುಳಿಕೊಂಡೋಗಿ ಮಡುವ ಸೇರಲದ ಕಂಡು ಬಳಲೂತ ಬಂದ ಮಂದಿರಕ್ಕೆ ಗತಿಹೀನರೊಳಗೆ ನಮ್ಮಂಥ ನಿರ್ಭಾಗ್ಯರ ಪೃಥ್ವಿಯೊಳಗೇನ ಕಾಣೆನೆನುತ ಅತಿ ಬಾಯ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು. ಸೊಕ್ಕಿದ ಮೈಗೆ ಛಿದ್ರ ಬಟ್ಟೆಯ ಸುತ್ತಿ ಕುಕ್ಕೂತ ಹೇನು ಕೂರೆಗಳ ಚಿಕ್ಕಮ್ಮಗೆ ಹೇಳಿ ಕಳುಹೆಯವನ ಕರೆ ತಂದರು ಹಿತ್ತಲ ಬಾಗಿಲಿನಿಂದ 7-8 ದಿನದಲ್ಲಿ ಬಾಳು ಪಚರಿಸೂತ ಬಾಳುವ ಕ್ರಮವ ಕೇಳಿದಳು. ಜಾಳಿಗೆ ಹೊನ್ನು ಚಮ್ಮಾಳಿಗೆ ಎಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದ ಶನಿ ಹುದಲು ಕಾಣದೆ ಸಿಗಬಿದ್ದು ಎದೆ ಬಾಯ ಬಿಡುತ್ತ ಎತ್ತ ಹುಡುಕಿದರು ಇಲ್ಲದೆಂದು ಎದುರಿಗೆ ಬಂದು ತಾನಿಂತ 4 ಮಂದಿಯ ಸುದ್ದಿ ನಾನಾ ಪರಿಯ ಕೇಳಿ ವ್ಯಾಕುಲವಾಯಿತು ಈ ಮನಕ್ಕೆ. ನಾ ಕಂಡು ಬರುವೆನೆಂದೆನು ತಾಧೆಯಕ್ಕನು ಆ ಕಾಲದಲ್ಲಿ ತೆರಳಿದಳು. ಉಟ್ಟಳು ಮಾರು ಸೀರೆಯನು ತೋಳಿನಲಿ ತೊಟ್ಟಳು ಚಿಂದಿ ಕುಪ್ಪಸವ ಕಟ್ಟಿದ ಜಡಗೆಣ್ಣೆ ಹಚ್ಚಿ ತಳುಪನ್ನಾಕಿ ಬಟ್ಟು ಕುಂಕುಮವ ತೀಡಿದಳು. ಒಂದೊಂದು ಕರಿಯ ಕಾಜಿನ ಬಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನ್ನೆತ್ತಿ ಬಂದಳು ನಿಮ್ಮ ಧ್ಯೇಯಕ್ಕನೆಂದೆನು ತಲಿ ತಂಗಿ ವಾರ್ತೆಯನು ತಿಳಿಸಿದರು. ಅಕ್ಕನ ಕರೆ ತಂದ ರಾಹಿತ್ತಿಲಿಂದಲಿ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸೆಯರಿಂದೊಡಗೂಡಿ ಬಂದು ಧ್ಯೇಯಕ್ಕನ ಚರಣಕ್ಕೆ ಎರಗಿದರು. ಅಂದಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲೆತೆವು ಎಂದೇನೂತ ಮಿಂದು ಮಡಿಯ ನುಟ್ಟು ಬಂದೆಲ್ಲ ಪರಿವಾರ ಹಾಂಗೆಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸ ಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆಯು ಮೃಷ್ಟಾನ್ನವು ಬ್ಯಾಗದಿಂದುಂಡು ಹಾಕುತ್ತಲೇ ತಾಂಬೂಲವ ತೂಗು ಮಂಚದಲ್ಲಿ ಮಲಗಿದರು. ಬೆಳಗಾಗಲೆದ್ದು ಹೇಳಿದಳಾಗ ಸೊಸೆಯರ ಕರೆದು ಸಾಯಕ್ಕ ಕೆಲಸವನು ಬಿಳಿಜೋಳ ಕುಟ್ಟಿ ಬೀಸಿರೆ ನೀವು ಇಂದಿನ ಅಡುಗೆಯ ಕ್ರಮವ ಹೇಳಿದಳು. ಹುಳಿನುಚ್ಚು ಮಾಡುವೆ ತಿಳಿಯ ಕಟ್ಟಂಬಲಿ ಎಳೆಸೊಪ್ಪಿನ ಹಿಂಡಿ ಪಲ್ಯವನು ತಿಳಿಯಾದ ಒಳ್ಳೆಣ್ಣೆ ತರಿಸಬೇಕಿಟ್ಟಿನ ಕಡುಬನು ಮಾಡಬೇಕೆನೂತ. ಅದು ಕೇಳಿ ಧ್ಯೇಯಕ್ಕನ ಹೃದಯ ತಲ್ಲಣಿಸೂತ ಎದೆಯ ಒಳಗೆ ಅಲಗು ನೆಟ್ಟಂತೆ ನದಿ ಒಳಗಲ್ಪ ಹಳ್ಳವು ಬಂದು ಸೇರಲು ಅದು ಲಕ್ಷಿಯಾಗಿ ತೋರುವುದೇ. ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿಲಿಂದ ಈಕೆ ಕರಗಸದಿಂದಲಿ ಕೊರೆದುಪ್ಪು ಸಾಸಿವೆ ಅರೆಧಚ್ಚಿದಂಥ ಮಾತುಗಳು
ಜನರ ಮನೆಯಲ್ಲಿ ಅಪಹಾಸ್ಯವಾಗೋದಕ್ಕಿಂತ ವನವಾಸಗಳು ಲೇಸು ಎಂದೇನೂತ. ಮನದ ಸಂತಾಪ ಸೈರಿಸಲಾರದೆದ್ದಳು ದನವನೇ ಕಟ್ಟೋ ಮಂದಿರಕ್ಕೆ. ಎತ್ತಿನ ಗೋದಲಿ ಒಳಗೆ ಕಂದಲಿ ದಂಟು ಸೊಪ್ಪುಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಲಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಾಗದಲೇ ಮಲಗಿದಳು. ಮಧ್ಯಾಹ್ನವಾಯಿತು ಅಡಿಗೆ ಧ್ಯೇಯಕ್ಕನ ಸದ್ದು ಸುಳಿವು ಕಾಣೆವೇನೆನ್ನುತ್ತ ನಿದ್ರೆಯಿಂದಲ್ಲಿ ಮಲಗಿದಳೋ ಆಕೆಯು ಇನ್ನು ಇದ್ದಲಿಂದಲ್ಲಿ ಕರೆತನ್ನೀರಿ. ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆ ಬಾಯರ ಸೊಲ್ಲನು ಕಾಣೆವು ಎಂದೆನ್ನುತ್ತ ಎಲ್ಲಿ ಹುಡುಕಿದರು ಇಲ್ಲವೆಂದೆನುತ್ತ ಮತ್ತೀಗ ಬಂದೆಲ್ಲ ಸೊಸೆಯರು ಹೇಳಿದರು. ಒಳಗೆಲ್ಲ ಹುಡುಕಿ ಬಂದರು ಸೊಂದುಗೊಂದಿನಲಿ ಆಕಳ ಕಟ್ಟುವಂಥ ಕೋಣೆಯಲಿ. ಸೆಳೆದು ದಂಟುಗಳ ಹಾರುತ್ತಿರಲು ವಾದಲಿಯಲ್ಲಿ ಸುಳಿವನೆ ಕಂಡು ನೋಡುವರು. ಸಿಕ್ಕರು ನಮ್ಮ ಅತ್ತೆಯರೆಂದೆಬ್ಬಿಸುತ್ತಲಿ ಹಸ್ತವನ್ ಹಿಡಿದು ಕರೆತಂದರು. ಉಕ್ಕುವ ಉರಿಮೋರೆಯನು ನೋಡಿ ಮನದ ಸಿಟ್ಟೇನು ಹೇಳೆಂದು ಕೇಳಿದಳು. ಹೇಳುವುದೇನು ಕೇಳುವುದೇನು ನಿನಗಿಂತ ಯಾಳ್ಯವಾದೇನು ನಾನೆಂದೆನುತ ಜೋಳದನ್ನವ ಕಾಣದಂತೆ ನಾ ಬಂದೇನು ನಾಳೆ ಹೋಗುವೆ ನನ್ನ ಮನೆಗೆ. ಕೆಟ್ಟ ಬಡವರು ಬರುವುದುಂಟೆ ಜಗದೊಳಗೆ ಅಟ್ಟುಂಬ ಮನೆಯ ಬಾಗಿಲಿಗೆ. ಕಷ್ಟದಿ ಕಾಲ ಕಳೆಯಲಾಗದಿದ್ದರೆ ಅಟ್ಟಡವಿಯ ಸೇರಬಹುದು. ಬಗೆ ಬಗೆ ಅಡಿಗೆ ಹೇಳಿ ಸೊಸೆಯರಿಗೆಲ್ಲ ನಗೆ ಹಾಸ್ಯವಾಗಿ ತೋರುವುದೇ. ಖಗರಾಜನಲ್ಲಿ ನುಣವು ಬಂದು ಸರಿ ಬೀಗತನವ ಮಾಡೇನೆಂಬುದು ಚಿತವೇ. ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿವಸ ದುರ್ಭಿಕ್ಷದಡಿಗೆ ಇಂದಿನಲ್ಲಿ ಭಿಕ್ಷಕ್ಕೆ ಬಂದೇನೆ ನಿನ್ನ ಮನೆಗೆ ಎಂದು ಅಕ್ಷದಿ ಜಲವ ತುಂಬಿದಳು. ಅಕ್ಕನ ವಚನವ ಕೇಳುತ್ತಲೇ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ. ಶುಕ್ರವಾರದ ಗೌರಿ ಮಾಡದೆ ಈ ಕಷ್ಟ ದುಃಖಕ್ಕೆ ಗುರಿಯಾದಿರೆಂದೆನಲು. ಬರುವ ಕಾಲಗಳಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನು. ಸಿರಿಯು ಸಂಪತ್ತು ಕೊಡುವ ಶನಿವಾರವ ಮರೆತು ಬಿಟ್ಟೇನೆ ಅಕ್ಕಯ್ಯ. ಲಕ್ಕುಮಿ ದೇವೇರ ಲಕ್ಷ್ಯ ಮಾಡಿದರಿಂಥ ನಿಕ್ಷೇಪ ನಿಧಿಯೂ ತೊಲಗಿದಳು. ಈ ಕ್ಷಣ ನಿನ್ನ ಮನೆಯಲ್ಲಿ ಪೂಜಿಸುವೇನೆ ಸಾಕ್ಷಾತ್ ಶ್ರೀ ಗೌರಿ ದೇವಿಯನು. ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರು ಪರಿಪರಿ ವಸ್ತ್ರ ಆಭರಣವನು. ವರಮಣಿಮಯದ ಮಂಟಪದಲ್ಲಿ ಚಟ್ಟಿಗೆ ಬರೆದಿಟ್ಟರಾಗ ಪೀಠದಲ್ಲಿ. ಹಾಕಿದರೈದು ಫಲಗಳಕ್ಕಿ ಅದರೋಳು 4 ನನುದ ದೇವಿಗೆಯು. ಶ್ರೀಕಮಲೆಯ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತಳು. ಮುಂದೆ ಕಟ್ಟಿಸಿದರು ಮಕರ ತೋರಣಗಳ ದುಂದುಭಿ ಭೇರಿ ಬಡಿದವು. ಬಂದು ಮುತ್ತೈದೇರ ಸಹಿತ ಬ್ರಾಹ್ಮಣರೆಲ್ಲ ಅಂತರ್ವೇದೋಕ್ತ ಮಂತ್ರಗಳ. ಅರಿಶಿನ ಪಿಡಿದು ಹಚ್ಚುತ್ತಲೇ ಹಿಂದಕ್ಕೆ ಗೌರಿ ಸರಕನೆ ತಿರುಗೆ ಮೋರೆಯನು.
ಎಡಕ್ಕೋಗಿ ಎರಡು ಕೈ ಮುಗಿದು ಕೊಂಡೇಳಿದರೆ ಬಲಕ್ಕೆ ಬಂದಳೆ ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡೋ ಮಹತಪ್ಪು ಅಪರಾಧವ ಹೆತ್ತ ಮಾತೆಯರು ಎಣಿಸುವರೇ. ಸತ್ಯವಂತಳು ಈಕೆ ಸಮರಿಲ್ಲವೆನುತ್ತಲಿ ಭಕ್ತಿಯಿಂದ ಕರವ ಮುಗಿದಳು. ಸಾಯಕ್ಕನ್ವಚನ ಕೇಳುತ್ತಲೇ ಶ್ರೀ ಗೌರಿಯ ಧ್ಯೇಯಕ್ಕಗೆ ಎದುರಾಗಿ ಕುಳಿತು. ಕಾಯ ವಾಚ ಭಕ್ತಿಗೊಲಿದು ತಾ ಕಮಲ ದಳಾಯ ತಕ್ಷದಲ್ಲಿ ನೋಡಿದಳು. ಕುಂಕುಮ ಗಂಧ ಬುಕ್ಕಿಟ್ಟು ಮಲ್ಲಿಗೆ ದಂಡೆ ಪಂಕಜ ಪಾರಿಜಾತಗಳು ಶಂಕರ ಸುರ ಬ್ರಹ್ಮರೊಡೆಯನ ಸತಿಗೆ ಅಲಂಕಾರ ಪೂಜೆಯ ಮಾಡಿದರು. ಕಡಲಾಬ್ಜ ಶಯನನ ಮಡದಿ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು. ಮಡದಿಯರೆಲ್ಲರೂ ಅರಿಶಿಣ ಗಂಧ ಕುಂಕುಮ ಕೊಡುತ್ತ ಪುಷ್ಪಗಳುಡಿ ತುಂಬಿ. ಅಚ್ಚ ಮುತ್ತಿನ ಹರಿವಾಣದೊಳ್ ನೈವೇದ್ಯ ಭಕ್ಷ್ಯ ಪಾಯಸವನೆ ಬಡಿಸಿರಲು. ತುಷ್ಟಳಾಗದನೆ ನೋಡುತ್ತಲೇ ಧ್ಯೇಯಕ್ಕಗೆ ಅಷ್ಟ ಸೌಭಾಗ್ಯವ ನೀಡಿದಳು. ಬಟ್ಟ ಮುತ್ತಿನ ಹರಿವಾಣದೊಳ್ ನೈವೇದ್ಯ ಮೃಷ್ಟಾನ್ನವನ್ನು ಬಡಿಸಿರಲು. ಅರ್ಥಿಯಿಂದದನೆ ನೋಡುತ್ತಲಿ ಧ್ಯೇಯಕ್ಕಗೆ ಮುತ್ತೈದೆತನವ ನೀಡಿದಳು. ದುಂಡು ಮುತ್ತಿನ ಹರಿವಾಣದೊಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯ ಕಂಡು ಸಂತೋಷದಿಂದಾಗ ಧ್ಯೇಯಕ್ಕನ ಗಂಡಗೆ ರಾಜ್ಯವ ನೀಡಿದಳು. ಹೊಳೆವೋ ಚಿನ್ನದ ಹರಿವಾಣದೊಳಗೆ ಹಿಟ್ಟಿನ ಕಡಬು ಕಟ್ಟಂಬಲಿಯ ಬಡಿಸಿ. ತಿಳಿಯಾದೆಳ್ಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲ ನಲಿ ದಾಡಿ ನೋಡುತ್ತಲಿ. ಶಿರವನಲ್ಲಾಡಿಸಿ ಸಿರಿ ಮೂಡಿ ಮ್ಯಾಲಿನ ಸರಪಾರಿಜಾತ ಪುಷ್ಪಗಳು. ಅರಳು ಮಲ್ಲಿಗೆಯು ಅನಂತ ಹಸ್ತಗಳಿಂದ ವರವ ಕೊಟ್ಟಳು ವರಲಕ್ಷ್ಮಿಯು. ಅಕ್ಕ ತಂಗಿಯರಾಗ ಜತ್ತಿಲಾರತಿ ಮಾಡೆ ಮುತ್ತೈದೆಯರು ಪಾಡುತ್ತಲಿ. ಉತ್ತಮಾಂಗನೆಗೆ ಮಂತ್ರಾಕ್ಷತೆಯನ್ನು ಹಾಕಿ ಎತ್ತಿದಾರುತಿಯ ಇಳಿಸಿದರು. ಉಂಡರು ಸಕಲ ಜನರು ಸಹಿತವಾಗಿ ತಕ್ಕೊಂಡು ಕರ್ಪೂರದ ವೀಳ್ಯವನು. ಸಂಭ್ರಮದಿಂದ ಕೂತಿರಲು ದೇಯಕ್ಕಗೆ ಬಂದು ಎರಗಿದರು ಬಾಲಕರು. ಅರಸು ತಾನಾಗಿ ಬಂದನು ನಮ್ಮಯ್ಯನು ಕರೆಸಿದ ನಿಮ್ಮನು ಎಂದೇನೂತ. ಹರುಷದಿಂದವರ ಮಾತುಗಳ ಕೇಳ್ಯಾನಂದ ಭರಿತರಾದರು ಸುಖದಿಂದ. ಘಡಗಡನಾಗ ಬಂದವು ತೇಜಿ ರಥಗಳು ಬಡಿದವು ಭೇರಿ ನಾದಗಳು. ಸಡಗರದಿಂದೂಡು ಗೊರೆವೀಳ್ಯ ತಕ್ಕೊಂಡು ನಡೆದರು ತಮ್ಮ ಪಟ್ಟಣಕ್ಕೆ. ಅಕ್ಕ ತಂಗಿಯರು ಅಂದಣವೇರಿ ಗೌರಿಯ ಪಲ್ಲಕ್ಕಿ ಒಳಗೆ ಇಟ್ಟುಕೊಂಡು. ಭಕ್ತಿಯಿಲ್ದಾಗ ಚಾಮರವ ಬೀಸುತ್ತಲಿ ಸಮಸ್ತ ಜನರೆಲ್ಲ ನಡೆತರರು. ಆಕಳ ಪಾಲ ತಂದಾಗ ಕೈಯಲ್ಲಿ ಕೊಟ್ಟ ಈ ಕೋಲು ನಿಂಬದೆಂದೆನೂತ. ಹಾಕಿ ತೂಕಾಗೆ ಹಣದ ಬುತ್ತಿ ಗಂಟನು ಸ್ವೀಕರಿಸಿದನು ಒಬ್ಬ ಸುತನು. ಮಡುವಿನೊಳಗೆ ಮುಣುಗೇಳುತ್ತಿರಲು ಕಂಡು ಬುರುಡೆ ಹಣವನ್ನು ಕೈಗೆ ಕೊಂಡು. ನಡೆವೋ ಮಾರ್ಗದಿ ಕುದಲೊಳಗೆ ಕಂಡಾರಿ ಹಿಡಿದುಕೊಂಡಿಗ್ಗಿ ನಡೆದರು.
ಭರದಿಂದ ಬಂದ ದೊಡ್ಡ ಮಳೆ ಸುರಿಯಲು ಸಿರಿತೊಯ್ಯಲಾಗದು ಎಂದೇನೂತ ಹರದೆಯರಿಬ್ಬರು ಸೆರಗನೆ ಮರೆ ಮಾಡುತ್ತ ಕರೆತಂದರಾಗ ತೋಟದಲ್ಲಿ ಒಂದು ಘಳಿಗೆ ಸ್ಥಳವನ್ನು ಮಾಡಿ ಕೊಟ್ಟರೆ ಬಂದೀತು ಬಹಳ ಪುಣ್ಯಗಳು. ಅಂದ ಮಾತಿಗೆ ಕೋಪದಿಂದ ತಾನುಡಿದನು, ಇದೆಲ್ಲಿಯ ಸ್ಥಳವು ಹೋಗೆಂದನು. ಮೋಹದಿ ಕರೆದು ಮನ್ನಿಸಿ ಮಹಾಲಕ್ಷ್ಮಿ ದೇವಿಯರಿಗೆ ಸ್ಥಳವನ್ನೇ ಕೊಟ್ಟು, ನೀವು ಮತ್ತೀಗ ಕೋಪಿಸಲಾಗದಿ ಗೌರಿಯ ದ್ರೋಹಕ್ಕೆ ಒಳಗಾದೆ ನಾನು. ಎತ್ತಲ ಗೌರಿ ಎಲ್ಲಿಯ ದ್ರೋಹ ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಈಕೆ ಸಮರಿಲ್ಲವೆನುತ್ತಲಿ ಭಕ್ತಿಯಿಂದ ಕರವ ಮುಗಿದಳು. ಹಿಂದಕ್ಕೆ ನಾ ಸೋಮೇಶಮ್ಮನ ಮನೆಯಲ್ಲಿ ನಿಂದ್ಯ ಮಾಡಿದೆ ಗೌರಿಯನು. ಬಂದೀತು ನಮಗೆ ವನವಾಸವೆಂದೆನುತ್ತಲಿ ಗಂಡಗೆ ತಿಳಿಯ ಹೇಳಿದಳು. ಹೊಳೆವೋ ಪುತ್ಥಳಿ ಗೊಂಬೆ ಎಂಥ ಮಕ್ಕಳ ನಾನು, ಎಳೆಯಲೆಯನ್ನು ಹಾಸಿ ಹೊಚ್ಚಿಟ್ಟೆ. ಹೊಳೆಯನ್ನು ದಾಟಿದೆ, ಅಳಿದಾರೋ ಉಳಿದಾರೋ ತಿಳಿಯಲಿಲ್ಲ ಎಂದು ಹೇಳಿದಳು. ಅಂದ ಮಾತನು ಕೇಳಿ ಸಂಭ್ರಮದಿಂದಲೇ ತಂದೆ ತಾಯಿಗಳು ನೀವೆಂದೆನುತ ಬಂದು ಎರಗಿದರು. ಮಕ್ಕಳ ನೋಡಿ ಪರಮಾನಂದ ಭರಿತರಾದರು. ಜಾತವಾದಿರಿ ಪಾರಿ ಜಾತದ ವನದೋಳು ಅನಾಥರ ಮಾಡಿ ನಾ ಬಂದೆ. ಪ್ರೀತಿಲಿ ನಿಮ್ಮ ಸಲಹಿದವರ್ಯಾರೆಂದು ಆ ತಾಯಿ ಸುತರ ಕೇಳಿದಳು. ತುಳಸಿಗೆ ಬಂದನು ಸೋಮೇಶ ಭಟ್ಟನು, ನೋಡಿ ಗಳಿಸಿಕೊಂಡು ಒಯ್ದ ನಮ್ಮನ್ನು. ಬೆಳೆಸಿಧಾರೆಯನು ಎರೆದರು ಅರಸು ಪ್ರಧಾನಿಗೆ ಕಳಿಸಿಕೊಟ್ಟಳು ಸೋಮೇಶಮ್ಮ. ಹೆಚ್ಚಿನ ತಾಯಿ ಸೋಮೇಶಮ್ಮ ಹೇಳಿದಳು, ಶುಕ್ರವಾರದ ಗೌರಿಯನು. ಮಕ್ಕಳು ಮನೆಯ ಸಂಪತ್ತೆಲ್ಲ ಸೋಮೇಶ ಭಟ್ಟನ ಪುಣ್ಯವೆಂದೆನುತ. ಹಿಂದಾಗಲ್ವನವಾಸ ಮುಂದ್ಯಾಕೆ ಎನ್ನುತ್ತಲಿ ತಂದು ವಸ್ತ್ರಗಳ ಉಡಲು ಕೊಟ್ಟು. ಮುಂಗಯ್ಯ ಹಿಡಿದು ಮುಪ್ಪಿನ ತಾಯಿ ತಂದೇರ ಅಂದಣವನೇ ಏರಿಸಿದರು. ಭೋರೆಂಬೋ ನದಿಯ ದಾಟುತ್ತಲೇ ಕಟ್ಟಿಸಿದರು ಊರ ಬಾಗಿಲಿಗೆ ತೋರಣವ. ಬೇರಿ ತುತ್ತೂರಿ ಬಾಜಾರ ಶೃಂಗರಿಸಿ ಸಾಲೂದಿ ವಟಿಗೆ ಸಂಭ್ರಮದಿ. ಹಾಸುತ್ತಿದ್ದರು ನಡೆ ಮುಡಿಕದಲಾರತಿ ಬೀಸೂತ ಬಿಳಿಯ ಚಾಮರವ. ಸೋಸಿಲಿಂದಲಿ ಕಾರ ತಂದರು ಅರಮನೆಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ. ವರಸಿಂಹಾಸನದಿ ಒಪ್ಪಿರುವೋ ಮಹಾಲಕ್ಷ್ಮಿಗೆ ಅರಳು ಗಂಧ ಪುಷ್ಪಗಳು. ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳರ್ಪಿಸಿ ಕೈಯ ಮುಗಿದು. ನಿಂತು ನೋಢರಸು ನಿಶ್ಚಿಂತರ ಮಾಡೆಂದು ಮಂತ್ರಾಕ್ಷತೆಯ ಹಾಕುತ್ತಲೀ ನಿರಂತರ ತಮ್ಮ ಮನೆಯಲ್ಲಿಟ್ಟು ಪೂಜಿಸಿ ಸಂತೋಷದಿಂದಲೇ ಇದ್ದರವರು. ತಮ್ಮ ಸಾಕಿದ ತಾಯಿ ತಂದೆರ ಕರೆಸೂತ ನಿಮ್ಮದಿ ಸಕಲ ಸಂಪತ್ತು. ನಮ್ಮ ರಾಜ್ಯವೇ ನಿಮ್ಮ ರಾಜ್ಯವೆಂದೆನುತ್ತಲಿ ಮನ್ನಿಸಿದರು ಮಾತಾ ಪಿತರ. ಶ್ರೀಮಾಯಾ ಜಯಕೃತಿ ಶಾಂತಿ ಮಹಾಲಕ್ಷ್ಮಿ ಆ ಮಹಾ ಅತಿ ಪುಣ್ಯಶಾಲಿಗಳು. ಕೋಮಲೆ ತನ್ನ ಕೊಂಡಾಡುವ ಜನರನು ನೇಮದಿ ನಿಂತು ಕಾಯುವಳು. ಭಕ್ತಿಯಿಂದಲಿ ಮಾಡೆ ಮುಕ್ತರಾಗುವರು
ಧರ್ಮಾರ್ಥ ಕಾಮವು ಫಲಿಸುವುದು. ಮುತ್ತೈದೆತನವ ಧನಧಾನ್ಯ ಸಂತಾನ ಸಮಸ್ತ ಕಾರ್ಯವೂ ಸಿದ್ಧಿಯುಂಟು. ಕಂತೂಪಿತನ ರಾಣಿ ಕಥೆಯನ್ನು ಪೇಳಲು ಸಂಪತ್ತು ಶನಿವಾರ ದಿವಸದಲ್ಲಿ. ದಂಪತಿಗಳ ಸುಖದಿಂದಿಟ್ಟು ಅವರನ್ನು ಅಭ್ಯಂತರಿಲ್ಲದೆ ಸಲಹುವಳು. ಅಚ್ಯುತ ನರಸಿಯ ಅನುಗ್ರಹವ ಪಡೆಯಲು ಇಚ್ಛೆ ಸಂಪೂರ್ಣವು ಆಗುವುದು. ಸಚ್ಚಿದಾನಂದ ಭೀಮೇಶ ಕೃಷ್ಣನು ನೋಡಿ ಮೆಚ್ಚಿ ಸೂರ್ಯಾಡುವ ದಯವ. ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗನೆ ಮುದ್ದು ಮಹಾಲಕ್ಷ್ಮಿಗೆ. ಮಂಗಳಾಂಗನೆ ಮುದ್ದು ಮಹಾಲಕ್ಷ್ಮಿಗೆ.